ಹೋಗೋಣ, ಆದಷ್ಟು ಜನ ಖಾಲಿ ಮಾಡಿ. ಲೇಬರ್ ಎಕ್ಸಾಕ್ಟ್ ಇಲ್ಲಿ ಅಂತ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಇಲ್ಲಿ ಜನ ಇದ್ರು ಅವರು ಸಿಕ್ಕಿದ್ದಾರೆ, 4 ಜನ ಪ್ಲೇಸಲ್ಲಿ ಹೋಗೋಣ, ಆದಷ್ಟು ಜನ ಖಾಲಿ ಮಾಡಿ. ಉಲ್ಕಲ್ನ ಒಂದನೇ ಕರುವಿನಲ್ಲಿ, ಉಲ್ಕಲ್ ಘಾಟಿಯ ಒಂದನೇ ಕರುವಿನಲ್ಲಿ ಇವತ್ತು ಒಂದು ದೊಡ್ಡ ಅವಘಡ ನಡೆದಿದೆ. ಈ ರಸ್ತೆ ತಿರುವಿನಲ್ಲಿ ಯಾವಾಗಲೂ ಕೂಡ ಜರಿಸ್ತಾ ಇತ್ತು. ಅದನ್ನು ಶಾಶ್ವತವಾಗಿ ನಿಲ್ಲಿಸುವ ಬಗ್ಗೆ ಒಂದು ಕಾಂಕ್ರೀಟ್ ವಾಲನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಪ್ರಾಜೆಕ್ಟು, ಸುಮಾರು ಒಂದು 5 ಕೋಟಿ ರೂಪಾಯಿದ್ದು ಒಂದು ಪ್ರಾಜೆಕ್ಟು ನಡೀತಾ ಇದೆ. ಅದನ್ನು ಕೆಲಸ ಮಾಡುವಾಗ ಇವತ್ತು ಸಂಜೆ ಸ್ವಲ್ಪ ಮಣ್ಣು ತೆಗೆಯುವಾಗ ಮೇಲ್ಗಡೆ ಘಾಟಿಯ ಮಣ್ಣು ಜರಿಸಿ ಸುಮಾರು 3 ಜನ ತೀರ್ಕೊಂಡಿದ್ದಾರೆ. 2 ಜನರನ್ನು ಬಚಾವ್ ಮಾಡಿದ್ದಾರೆ. ಅವರಿಗೆ ಜೀವಕ್ಕೇನೂ ತೊಂದರೆ ಆಗೋದಿಲ್ಲ. ಆ 3 ಜನರಲ್ಲಿ ತೀರ್ಕೊಂಡಂಥ 3 ಜನರ ಶವ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದೆ. ಇನ್ನೊಂದು ಶವ ಸಿಕ್ಕಲಿಕ್ಕೆ ಇದೆ. ಆ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ. 2 ಜಿಲ್ಲೆಯ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಬಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ಸಾರ್ವಜನಿಕರು ಕೂಡ ಇದಕ್ಕೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಒಟ್ಟಾರೆ ಮೇಲೆ ಈ ಘಾಟಿ ತುಂಬ ಅವಘಡಕ್ಕೆ ಒಳಗಾಗಿದೆ. ಇನ್ನು ಮುಂದೆ ಹೇಗೆ ಕೆಲಸ ಮಾಡಿಸೋದು ಗೊತ್ತಿಲ್ಲ. ಈ ಘಾಟಿ ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಕನೆಕ್ಟ್ ಮಾಡುವಂಥ ಒಂದು ಒಳ್ಳೆಯ ಹೆದ್ದಾರಿ ಆಗಿತ್ತು, ರಾಜ್ಯ ಹೆದ್ದಾರಿ. ಹಾಗಾಗಿ ಹೆವಿ ವೆಹಿಕಲ್ ಇಲ್ಲಿ ಹೆವಿ ವಾಹನಗಳು ಭಾಳ ತಿರುಗಾಡ್ತಾ ಇತ್ತು. ಪೆಟ್ರೋಲ್ ಟ್ಯಾಂಕರಿಂದ ಹಿಡಿದು ಪ್ರತಿಯೊಂದು ಮಂಗಳೂರು ಬಂದರಿಂದ ಶಿವಮೊಗ್ಗದಿಂದ ಮಂಗಳೂರು ಬಂದರಿಗೆ ಒಂದೇ ಕನೆಕ್ಟಿಂಗ್ ಇದು ಘಾಟಿ ಇದ್ದಿತ್ತು. ಇದು ಭಾಳಷ್ಟು ಸಾರಿ ಅದಿರ್ತಾ ಇರ್ತದೆ, ಇದಾಗ್ತಾ ಇರ್ತದೆ. ಅದಕ್ಕೆ ಸಾಕಷ್ಟು ಒಳ್ಳೆಯ ಇತ್ತೀಚೆಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಲಾಗಿತ್ತು. ಅದು ಶಾಶ್ವತವಾಗಿ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ. ಆದರೆ ಕಾಂಕ್ರೀಟಿನ ವಾಲ್ ಮಾಡಿ ಅದನ್ನು ಸರಿಯಾದ ರೀತಿ ನಿಲ್ಲಿಸಿ ಬಂದೋಬಸ್ತ್ ಮಾಡಲಿಕ್ಕಾಗಿ ಮಾಡಿರ್ತಕ್ಕಂಥ ಈ ಪ್ರಯತ್ನ ಇವತ್ತು ಸುಮಾರು 3 ಜನರನ್ನು ಆಹುತಿ ತಗೊಂಡಿದೆ. ತುಂಬ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಈ ಸಂದರ್ಭದಲ್ಲಿ ಅವರ ಸಾವಿಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಅವರ ಎಲ್ಲ ಬಂಧುಗಳಿಗೆ ಅದನ್ನು ಸೇರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಘಾಟ್ ರಸ್ತೆ ಇನ್ನೊಂದು ಸ್ವಲ್ಪ ದಿವಸ ಬಂದಾಗೇ ಇರುತ್ತೆ. ಯಾರು ಕೂಡ ಈ ಕಡೆ ವಾಹನಗಳು ಬರಬಾರ್ದು. ಈ ಘಾಟಿನಲ್ಲಿ ಬೇರೆ ಘಾಟಿಗೆ ಡೈವರ್ಟ್ ಮಾಡಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಜಿಲ್ಲಾಧಿಕಾರಿ ಇನ್ನೂ ಬರಲಿಲ್ಲ, ಬರ್ತಾರೆ. ಒಟ್ಟಾರೆ ಮೇಲೆ ನಡಿಬಾರ್ದಂಥ ಒಂದು ಘಟನೆ ನಡೆದು ಅತ್ಯಂತ ದುಃಖಕರ ಸಂಗತಿ. ಮತ್ತು ನನ್ನ ಕ್ಷೇತ್ರ ಇದು. ವಿಶೇಷವಾಗಿ ಸರ್ಕಾರ ಜೊತೆ ಮಾತಾಡಿ ಈ ರಸ್ತೆಯನ್ನು ಸರಿಪಡಿಸಬೇಕು, ಇದು ಮಾಡಬೇಕು ಅಂತೇಳಿ ಹೇಳಿ ಸಾಕಷ್ಟು ಹಣಕಾಸನ್ನು ಮಂಜೂರು ಮಾಡಿರ್ತಕ್ಕಂಥ ಕೆಲಸ ಇಂಥ ಒಂದು ದುಃಖಕರವಾದಂಥ ಸನ್ನಿವೇಶಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ನನಗಂತೂ ಅತ್ಯಂತ ಬೇಸರದ ಸಂಗತಿ ಇದು.